ಗೃಹ ಸಚಿವರು ರಾಜೀನಾಮೆ ಯಾಕೆ ಕೊಡಬೇಕಂತ ಹೇಳಿದರೆ, ನಿನ್ನೆ ಕಮಿಷನರ್ ಅವರು ಪ್ರೆಸ್ ಮೀಟಲ್ಲಿ ಎಲ್ಲ ವಿಚಾರವನ್ನು ಹೇಳಿದರು. ಆ ನಂತರ ಭರತ್ ಅಂತವರ ಬಾಯಲ್ಲಿ ಬರುವಂತಹ ಮಾತುಗಳನ್ನು ಗೃಹ ಸಚಿವರು ಹೇಳ್ತಾರಂತ ಹೇಳಿದರೆ, ಗೃಹ ಸಚಿವರು ಸರ್ಕಾರದ ಭಾಗವಾಗಿದ್ದಾರಾ, BJP ಸಂಘ ಪರಿವಾರದ ಭಾಗವಾಗಿದ್ದಾರಾ ಅನ್ನುವಂಥ ಸಂಶಯ ದಕ್ಷಿಣ ಕನ್ನಡ ಜಿಲ್ಲೆ ಜನಸಾಮಾನ್ಯರಲ್ಲಿ ಮೂಡ್ತಾ ಇದೆ. ಮಾತ್ರವಲ್ಲ, ಇದು ಪ್ರಥಮ ಬೇಣಿಗೆಯಲ್ಲ ಈ ರೀತಿಯ ಬೇಜವಾಬ್ದಾರಿ ಹೇಳಿಕೆಗಳನ್ನು ಇವರು ನೀಡ್ತಾ ಇರುವಂಥದ್ದು. ನಿನ್ನೆಯ ಹೇಳಿಕೆ ಅಂತೂ ತೀರಾ ಬಾಲಿಶವಾದಂಥ ಹೇಳಿಕೆ. ಹಾಗಾಗಿ ಈ ರೀತಿಯ ಸಂದರ್ಭದಲ್ಲಿ ಬೇಜವಾಬ್ದಾರಿಯ ಹೇಳಿಕೆಯನ್ನು ನೀಡಿದಂಥದ್ದನ್ನು ನೈತಿಕ ಹೊಣೆಯನ್ನು ಹೊತ್ತುಕೊಂಡು ಅವರು ರಾಜೀನಾಮೆಯನ್ನು ನೀಡಬೇಕು ಅನ್ನೋದಾಗಿದೆ ನಾವು ಹೇಳುವಂಥದ್ದು. ಸ್ಥಳೀಯರು ಹೇಳ್ತಾ ಇರುವಂಥದ್ದು, ಆತನಿಗೆ ಹೊಡೆಯುವಾಗ ಜೈ ಶ್ರೀರಾಮ್ ಹೇಳುವಂತಹ ಇದನ್ನು ಮಾಡಿದ್ದಾರೆ. ಅವರು ಆಹ್ಲಾದಿಸಿಕೊಂಡು ಹೊಡೆದಿದ್ದಾರೆ. ಅವರು ಒಂದು ಕರುಣವಿಲ್ಲದೆ ಅಮಾನವೀಯ ರೀತಿಯಲ್ಲಿ ಕಿರುಚಾಡಿಕೊಂಡು ಹೊಡೆದಿದ್ದಾರೆ. ರವೀಂದ್ರ ನಾಯಕ್ ಅನ್ನುವಂಥ ಅತಿ ಕೆಟ್ಟ ಪದವನ್ನು ಬಳಸಿಕೊಂಡು ಆತನನ್ನು ಕೊಂದು ಹಾಕಿ ಅಂತೇಳಿ ಹೇಳಿದ್ದ. ಇದನ್ನು ಸ್ಥಳೀಯರು ಹೇಳಿದ್ದಾರೆ. ನಮಗೂ ಕೂಡ ಸಂಶಯ ಇದೆ, ಈ ರೀತಿಯಾದಂಥ ಹೇಳಿಕೆಗಳನ್ನು ಹೇಳಿದ್ದಾರೆ. ಇದನ್ನು ಬಹಿರಂಗಗೊಳಿಸಬೇಕು. ಅವರು ಹೇಳಲಿಲ್ಲದಿದ್ದರೂ ಅದನ್ನು ಬಹಿರಂಗಗೊಳಿಸಲಿ, ವಿಡಿಯೋಗಳನ್ನು ಬಿಡಲಿ. ಪೊಲೀಸ್ ಇಲಾಖೆಗಳೊಂದಿಗೆ 20 ಮಂದಿಯನ್ನು ಬಂಧಿಸಿದವರ 20 ಮೊಬೈಲ್ಗಳಿರ್ಬೋದು, ಆ ಮೊಬೈಲ್ಗಳನ್ನು ಅವರು ರಿಟ್ರೀವ್ ಮಾಡಲಿ. ಡಿಲೀಟ್ ಆದ ವಿಡಿಯೋಗಳನ್ನು ಕೂಡ ಮತ್ತೆ ರಿಯಾಕ್ಟಿವೇಟ್ ಮಾಡುವಂಥ ಭಾಳಷ್ಟು ಸಕಲರಣೆಗಳು ಟೆಕ್ನಾಲಜಿ ಈಗಾಗಲೇ ಸೈಬರ್ ವಿಂಗಲ್ಲಿ ಇದೆ. ಆ ಸೈಬರ್ ವಿಂಗ ಅದು ಆ ಮೊಬೈಲನ್ನು ಮಾಡಿಕೊಂಡು ಅದನ್ನು ರಿಟ್ರೀವ್ ಮಾಡಿಕೊಂಡು ಅದನ್ನು ಬಹಿರಂಗಪಡಿಸಲಿ, ಮಾಧ್ಯಮಗಳಿಗೆ ನೀಡಲಿ. ನಮಗೇನು ಪ್ರಾಬ್ಲಮ್ ಇಲ್ಲ. ನಾವು ಹೇಳುವಂಥದ್ದು ಆತನ ಮನೆಯವರು ಹೇಳುವ ರೀತಿಯಲ್ಲಿ, ಆತನನ್ನು ನೋಡುವಂಥವರು ಹೇಳುವ ರೀತಿಯಲ್ಲಿ, ಆತ ಹೆಕ್ಕಿದಂತಹ ಖಾಲಿ ಬಾಟಲ್ಗಳನ್ನು ಕೊಂಡೋಗಿ ಎಲ್ಲಿಗೆಲ್ಲ ಮಾರ್ತಾನೋ ಅವರೆಲ್ಲ ಹೇಳುವ ರೀತಿಯಲ್ಲಿ ಏನಂತ ಹೇಳಿದರೆ, ಆ ವ್ಯಕ್ತಿ ಅಷ್ಟಕ್ಕೂ ಕೂಡ ಅವೇರ್ ಆದಂಥ ವ್ಯಕ್ತಿ ಅಲ್ಲ. ಆ ವ್ಯಕ್ತಿ ತೀವ್ರ ಮುಗ್ಧನಾದಂಥ ಒಬ್ಬ ವ್ಯಕ್ತಿ. ನೀವೆಲ್ಲ ಕೆಲವರನ್ನು ನೋಡಿರ್ಬೋದು, ಇಂಥದ್ದನ್ನು ಹೆಕ್ತಾರೆ, ಎಲ್ಲೋ ಕೊಂಡೋಗಿ ಮಾರ್ತಾರೆ, ಇದು ಬ್ರಿಡ್ಜ್ ಅಡಿಯಲ್ಲಿ ಮಲಗ್ತಾರೆ, ಅಥವಾ ಬಸ್ ಸ್ಟ್ಯಾಂಡ್ ಬದಿಯಲ್ಲಿ ಮಲಗ್ತಾರೆ, ರೈಲ್ವೆ ಸ್ಟೇಷನಲ್ಲಿ ಮಲಗ್ತಾರೆ. ಇಂಥ ಒಬ್ಬ ಒಂದು ಮುಗ್ಧವಾದಂಥ ಒಂದು ಬಡ ಜೀವ ಅದು. ಆ ವ್ಯಕ್ತಿ ಆ ರೀತಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಆತನ ಬ್ರದರ್ ಬಂದಿದ್ದರು, ಅಬ್ದುಲ್ ಜಬ್ಬಾರ್, ತುಂಬ ಜೆಂಟಲ್ ಮ್ಯಾನ್ ಇದ್ದಾನೆ. ಅವನು ಹೇಳುವಂಥದ್ದು, ನನ್ನನ್ನು ನೋಡಿದರೆ ಅವನನ್ನು ನೋಡಿದರೆ ನನ್ನ ತಮ್ಮ ಅಂತ ನೀವು ಹೇಳಲ್ಲ, ಅಷ್ಟಕ್ಕೂ ಕೂಡ ಮುಗ್ಧವಾಗಿ ಬದುಕುವಂಥ ಒಂದು ಜೀವ ಅದು. ಆ ವ್ಯಕ್ತಿಯನ್ನು ಯಾಕೆ ಕೊಂದರು ಅಂತ ಹೇಳುವಾಗ ನಮಗೆ ಶಾಕ್ ಆಗ್ತಾ ಇದೆ. ಯಾವುದೇ ಆರ್ಗನೈಸಿಂಗಲ್ಲಿಲ್ಲ, ಪೊಲಿಟಿಕಲ್ ಇದು ಅವೇರ್ಡ್ ಅಲ್ಲ. ಈ ರೀತಿ ಹೇಳಲಿಕ್ಕೆ ಆಲೋಚನೆ ಮಾಡಲಿಕ್ಕೂ ಕೂಡ ಅವನಿಂದ ಸಾಧ್ಯ ಇಲ್ಲ. ಆ ರೀತಿಯಾದಂಥ ಒಂದು ಮಾನಸಿಕತೆ ವ್ಯತ್ಯಾಸ ಇದೆ. ಅಂಥ ಒಂದು ವ್ಯಕ್ತಿಯನ್ನು ಯಾಕೆ ಇವರು ಕೊಂದರು, ಅಷ್ಟು ಕೂಡ ಕ್ರೌರ್ಯ ಯಾಕೆ ಮೆರೆದರು ಅಂತ ಹೇಳಿ ಅವರು ಬಯಸ್ತಾ ಇರುವಂಥ. ಅವರ ಮನೆಯವರು ಹೇಳುವ ರೀತಿಯಲ್ಲಿ ಆತ ಮನೆಯಲ್ಲಿ ಇರುವುದಿಲ್ಲ. 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಮನೆಯಿಂದ ಬರ್ತಾರೆ, ಆ ಕಡೆ ಈ ಕಡೆ ಎಲ್ಲ ಹೋಗ್ತಾನೆ. ಯಾವಾಗಾದ್ರೂ ಮನೆಗೆ ಬಂದು ತಾಯಿಗೆ ಏನಾದರೂ ದುಡಿದಲ್ಲಿದ್ದರೆ ದುಡ್ಡು ಕೊಟ್ಟು ಹೋಗ್ತಾನೆ. ಯಾರೆಲ್ಲೂ ಅಷ್ಟು ಮಾತುಕತೆ ಇಲ್ಲ. ಈ ಥರ ಸುತ್ತಾಡ್ತಾ ಇರ್ತಾರೆ. ಇಲ್ಲಿಗೆ ಬಂದಿದ್ರು, ಏನು ಇವತ್ತು ಮಲಯಾಳಂ ನ್ಯೂಸಲ್ಲಿ ಹೇಳುವ ಹಾಗೆ ರಿಪೋರ್ಟರ್ ಚಾನಲಲ್ಲಿ ಹೇಳ್ತಾ ಇದ್ರು ಬೆಳಿಗ್ಗೆ, ಅದು ಪೆರ್ನಾಳಿಗಿಂತ 2 ದಿನ ಮುಂಚೆ ಮನೆಗೆ ಬಂದು ತಾಯಿಗೆ ದುಡ್ಡೆಲ್ಲ ಕೊಟ್ಟು ಬಂದಿದ್ದಾರೆ ಅಂತೇಳಿ. ಬಹುಶಃ ಆ ಬಂದವನು ಮತ್ತೆ ಮನೆಗೆ ಹೋಗಿಲ್ಲ, ಇಲ್ಲೆಲ್ಲೋ ಕರಗ್ತಾ ಇದ್ದಿರ್ಬೋದು ಅಂತೇಳಿ ನಮಗೆ ಅನಿಸ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.